90% ಹೆಣ್ಮಕ್ಳು ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ 10ರಿಂದ 12,000 ಅಷ್ಟೇ ಸಂಬಳ ಸಿಗೋದು. ಅವ್ರಿಗೆ ESI PF ಕಟ್ಟಾಗಿ ಅವರು ಟೇಕ್ ಹೋಮ್ ಸ್ಯಾಲರಿ ಬಂದು ಒಂದ್ 12,000 ಒಳಗಡೆನೆ ತಗೊಳ್ತಾ ಇದ್ದಾರೆ. 50 ವರ್ಷ ಆಗಿದೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಬಂದು, ಆದ್ರೆ ಇವತ್ತಿಗೂನು 12,000 ಅವರು ಕೈಗೆ ಸಂಬಳ ತಗೊಳ್ತಾ ಇದ್ದಾರೆ. 12,000 ತಗೊಂಡು ಏನ್ ಮಾಡಕ್ಕಾಗುತ್ತೆ ಮೇಡಮ್? ಏನ್ ಸಂಸಾರ ನಮ್ಗೆ ನಿಭಾಯಿಸಕ್ಕಾಗುತ್ತೆ? ನಮ್ಮ ಬೆಂಗಳೂರಲ್ಲಿ ಜೀವನ ಮಾಡೋದೇ ತುಂಬಾ ಕಷ್ಟ ಅನ್ಸುತ್ತಪ್ಪ. ಹೌದು, ಇವತ್ತು ಲಿವಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ಆದ್ರೆ ಗಾರ್ಮೆಂಟ್ ಕಾರ್ಮಿಕರು ಬೇರೆ ಬೇರೆ ಕಾರ್ಮಿಕರಿಗಿನ್ನ ತುಂಬಾ ಕಡಿಮೆ ಸಂಬಳ ತಗೊಳ್ತಾ ಇರೋದ್ರೆ ಗಾರ್ಮೆಂಟ್ ಕಾರ್ಮಿಕರು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮಾರಾಟ ಮಾಡ್ತಾರೆ ಆ ಬ್ರಾಂಡ್ಗಳನ್ನ, ಬಟ್ಟೆಗಳನ್ನ. ಆದ್ರೆ ಆ ಕಾರ್ಮಿಕರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಸಂಬಳ ಸರ್ಕಾರ ಟೈಮಿಗೆ ಸರಿಯಾಗಿ ಮಿನಿಮಮ್ ವೇಜ್ ಅನ್ನು ರಿವೈಸ್ ಮಾಡಲ್ಲ. ಕಾನೂನು ಪ್ರಕಾರ 3 to 5 yearsಗೆ ರಿವೈಸ್ ಮಾಡ್ಬೇಕಂತ ಇದೆ. ಆದ್ರೆ 3 to 5 yearsಗೆ ರಿವೈಸ್ ಆಗಿಲ್ಲ. 2013-14 ಆಗಿದ್ದು ರಿವೈಸ್ ಆಗಿದ್ದು ವೇಜು, ಇಲ್ಲಿ ತನಕ ಆಗಿಲ್ಲ. ಮತ್ತೆ ಏನೋ ಒಂದು ರಿವೈಸ್ ಆಯ್ತು ಅಂದ್ರೆ ಎಲ್ಲಾ ಮಾಲೀಕರು ಒಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ತಾರೆ, ಅದು ಕೊಡಕ್ಕಾಗಲ್ಲ ಅನ್ನೋದು, ಕೇಸ್ ಹಾಕುವಂಥದ್ದು, ಆ ತರದಾಗಿ ಇಲ್ಲಿವರೆಗ ಗಾರ್ಮೆಂಟ್ ಕಾರ್ಮಿಕರಿಗೆ ವೇಜಸ್ ರಿವೈಸ್ ಆಗಿಲ್ಲ. ತುಂಬಾ ಅತಿ ಕಷ್ಟದಲ್ಲಿ ದುಡಿತಾ ಇರೋದು ಅಂತಂದ್ರೆ ಗಾರ್ಮೆಂಟ್ ಹೆಣ್ಮಕ್ಳು ಇವತ್ತು.